ವಿನಾಕಾರಣ ಅಜೆಂಡಾನೇ ಇಲ್ಲ. ನಿನ್ನೆ ಮುಖ್ಯಮಂತ್ರಿ ಅವರು ಹೇಳ್ತಾ ಇದ್ರು, ದೇರ್ ಇಸ್ ನೋ ಇಶ್ಯೂ, ದೇ ಆರ್ ಸ್ಟಾರ್ಟಿಂಗ್ ಏನದು ಹೇಳಿದ್ದವರು, ಇಶ್ಯೂ ಬೇಸ್ಡ್ಲೆಸ್ ಇಶ್ಯೂ ಅದು ತಗೊಂಡು ತಾವು ಬೇಸ್ಲೆಸ್ ಇಶ್ಯೂ ಇಟ್ಕೊಂಡು ಇಶ್ಯೂನೇ ಇಲ್ಲ, ಇಶ್ಯೂಲೆಸ್ ಇಶ್ಯೂನ ಇಟ್ಕೊಂಡು ಅವರು ಇವತ್ತು ಆ ಪಾದಯಾತ್ರೆಯನ್ನು ಮಾಡ್ಕೊಂಡು ಹೊರಟಿದಾರಲ್ಲ, ಇದು ನಿಜವಾಗ್ಲೂ ನಮ್ಮ ಜನಕ್ಕೆ, ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ಜನಕ್ಕೆ, ಮುಗ್ಧ ಜನರಿಗೆ ಇವತ್ತೇನು ಇದರಲ್ಲಿ ಹಗರಣ ಆಗಿದೆ ಅಂತೇಳಿ ಒಂದು ಸುಳ್ಳನ್ನು ಬಿಡಿಸಲಿಕ್ಕೆ ತಾವು ಪ್ರಾರಂಭ ಮಾಡಿದ್ರಲ್ಲ, ಇದು ನಿಜವಾಗ್ಲೂ ನಮ್ಮ ಈ ರಾಜ್ಯದ ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ ಇವತ್ತು. ಹೌದು, ಏನಾಗಿದೆ ಅಂತೇಳಿ ನಾವು ಬೆಳಕು ಚೆಲ್ಲಲಿಕ್ಕೆ ನಾವು ಹಲವಾರು ಬಾರಿ ಹೇಳಿದೀವಿ. ತಮ್ಮ ಮಾಧ್ಯಮದ ಮಿತ್ರರ ಜೊತೆ ಕೂಡಿ ತಮ್ಮ ಮೂಲಕ ಆದರೂ ನಾವು ಬೆಳಕು ಚೆಲ್ಲಬೇಕಂತ ಹೇಳಿ ಪ್ರಯತ್ನ ಮಾಡಿದ್ರಿ. ಆದರೆ ಅವರು ಏನು ಇಶ್ಯೂ ಇಲ್ಲ, ಕೇವಲ ಪಾದಯಾತ್ರೆಯನ್ನು ಇಟ್ಕೊಂಡು ನಾವು ಮಾಡ್ಕೊಂಡು ಬರ್ತಾ ಇದ್ರಲ್ಲ, ಇದು ನಿಜವಾಗ್ಲೂ ಒಳ್ಳೇದಾಗಲ್ಲ ಅನ್ನುವಂಥ ವಿಚಾರವನ್ನು ನಾನು ತಿಳಿಸ್ತೀನಿ. ಇವತ್ತು ಒಂದು ಸುಳ್ಳನ್ನೇ, ವಾಲ್ಮೀಕಿ ಹಗರಣ ಆಗಿದೆ ಅಂತೇಳಿ ಒಂದು ಸುಳ್ಳನ್ನು ಇಟ್ಕೊಂಡು ತಾವು ಆ ಪ್ರತಿಪಾದನೆ ಮಾಡಿಕೊಂಡು ನಮ್ಮ ಮುಗ್ಧ ಜನರಿಗೆ ತಾವು ತಲೆಯಲ್ಲಿ ಬಿತ್ತಲಿಕ್ಕೆ ಹೋಗ್ತಾ ಇದೆಯಲ್ಲ, ಈ ಮನುಸ್ಮೃತಿಯ ಒಂದು ಮನುವಾದಿಗಳು ಒಬ್ಬ ದಲಿತರ ಮೇಲೆ ಬರಬಾರದು, ಒಬ್ಬ ಆದಿವಾಸಿಗಳು ಮಂತ್ರಿಗಳು ಆಗಬಾರದು ಅಂತ ಒಂದು ಕುಂಟು ನೆಪಗಳನ್ನ ಇಟ್ಕೊಂಡು ಇವತ್ತು ನಮ್ಮ ಮುಗ್ಧ ಜನರನ್ನ ಇವತ್ತು ಹಾಳು ಮಾಡಿಕೊಂಡಿದ್ರಲ್ಲ, ಇವತ್ತು ನಿಜವಾಗ್ಲೂ ತಮಗೆ ಒಳ್ಳೇದಾಗಲ್ಲ ಅನ್ನುವಂಥ ವಿಚಾರವನ್ನು ನಾನು ತಮ್ಮ ಮೂಲಕ ತಿಳಿಸ್ಲಿಕ್ಕೆ ನಾನು ಬಯಸ್ತೀನಿ. ಇವತ್ತು ನಾನು ಈಗಾಗಲೇ ಕೂಡ ಹಲವಾರು ಬಾರಿ ಹೇಳಿದ್ದೆ, ನಾನು 2024ರಲ್ಲಿ ನಾನು ರಾಜೀನಾಮೆ ಪಡೆದಾಗ ಕೂಡ ವಿನಾಕಾರಣ ನನ್ನ ರಾಜೀನಾಮೆಯನ್ನು ನಾನು ವಿನಾಕಾರಣ ಅಂತಲ್ಲ, ನಮ್ಮ ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅಂತೇಳಿ ನಾನು ಮಂತ್ರಿಯಾಗಿ ನಾನು ರಾಜೀನಾಮೆ ಕೊಟ್ಟು ಬಂದೆ. ಅದಾದ ನಂತರ ಎಲ್ಲಾ ತನಿಖೆಗಳು ನಡೆಸಿದ್ವು. ನಮ್ಮ ರಾಜ್ಯದ ಹೆಸರುವಾಸಿಯಾಗಿರುವಂತಹ SIT ಮತ್ತು CODಗಳು ಅದನ್ನು ಹೇಳಿದ್ರೆ ಅವ್ರು ಏನ್ ಹೇಳ್ತಾರೆ, ಕೆಲವು ನಮ್ಮ ಬಿಜೆಪಿ ವಿರೋಧ ಪಕ್ಷದವರು SIT ಮಾಡಿದ್ದು ಇಡೀ ದೇಶಕ್ಕೆ ಗೊತ್ತಂತೇಳಿ. ಹೌದ್ರಿ ಸ್ವಾಮಿ, ನಮ್ಮ SIT ಮತ್ತು ನಮ್ಮ COD ಬಗ್ಗೆ ನಮಗೆ ಗೌರವ ಇದೆ, ನಮ್ಮ ರಾಜ್ಯದ ಪೊಲೀಸರ ಮೇಲೆ ಗೌರವ ಇದೆ. ಇವತ್ತೇನು ತಾವು ಕುತಂತ್ರ ಮಾಡಿಕೊಂಡು CBI EDಗಳನ್ನು ತಂದು ಬೇರೆಯವ್ರ ಮೇಲೆ ಮಾಡ್ತಿರಲ್ಲ, ಅಂತ ಒಂದು ತನಿಖಾ ಸಂಸ್ಥೆ ಅಲ್ಲ ನಮ್ದು. ಕರೆಕ್ಟ್ ಆಗಿ ಮಾಡಿದ್ದಾರೆ ನಮ್ಮದು SIT ಮತ್ತು CODಗಳು. ಅದನ್ನು ಬಿಟ್ಟು ಈ ಕುತಂತ್ರಿಗಳು ಕೇಂದ್ರ ಸರ್ಕಾರದ ಆಧೀನದಲ್ಲಿ ಅವರು ಹಿಡಿತ ಕೈಗೊಂಬೆ ಆಗಿರುವಂತ EDಗಳನ್ನು ತೆಗೆದುಕೊಂಡು ಬಂದರು, ನನ್ನ ವಿನಾಕಾರಣ ಅರೆಸ್ಟ್ ಮಾಡಿದ್ರು, 3 ತಿಂಗಳು ಜೈಲು ಹೋಗಿ ಬಂದೆ, ನಾನು ಬೇಲು ತಗೊಂಡು ಬಂದಿದ್ದೀನಿ. ಮತ್ತೊಮ್ಮೆ CBI ಚಾರ್ಜ್ ಶೀಟ್ ಮಾಡಿದ್ರು. ಫಸ್ಟ್ನೇ ಚಾರ್ಜ್ ಶೀಟ್ ಅಲ್ಲಿ ನನ್ನ ಹೆಸರು ಮಾಡೋದಿಲ್ಲ ಅವರು. ನಾನು ಯಾವತ್ತು ಮಂತ್ರಿ ಆಗ್ತೀನೋ, ಒಬ್ಬ ಆದಿವಾಸಿ ಯಾವತ್ತು ಮಂತ್ರಿ ಆಗ್ತಾರೋ, ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಇವತ್ತು ಆದಿವಾಸಿಗಳಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ ಇವತ್ತು ಏನ್ ಸ್ಥಾನ ಕೊಡ್ತಾರಲ್ಲ, ಅವತ್ತು ಅವರು ED CBIಗಳನ್ನು ತಂದು ಮುಂದೆ ಇಡ್ತಾರೆ. ಇವತ್ತು 2ನೇ ಚಾರ್ಜ್ ಶೀಟ್ ಅಲ್ಲಿ ನನ್ನ ಹೆಸರನ್ನ ತರಾತುರಿಯಲ್ಲಿ ಸೇರಿಸಿ ಓಡೋಡಿ ಬಂದು ಇವತ್ತು ಅದನ್ನ ಸಮರ್ಪಣೆ ಮಾಡ್ತಾರೆ. ಇವತ್ತು ಇಂಥ ಒಂದು ಸಂದರ್ಭ ಇವತ್ತು ನಿರ್ಮಾಣ ಮಾಡಿ ಇವತ್ತು ಈ ರಾಜ್ಯದ ಜನರನ್ನ ದಿಕ್ಕು ತಪ್ಪಿಸಲಿಕ್ಕೆ ಮಾಡ್ತಾ ಇದ್ದಾರೆ. ಇವತ್ತು ಏನು ಈ ವಿರೋಧ ಪಕ್ಷದವರು ಮಾಡುವಂತ, ಈ ಮನುವಾದಿಗಳು ಮಾಡುವಂತ ಒಂದು ಇದಕ್ಕೆ ನಾವು ಯಾರು ಕೂಡ ಬಗ್ಗಲ್ಲ. ಆದರೆ ಒಂದು ನ್ಯಾಯಸ್ಥಾನಕ್ಕೆ, ಸಂವಿಧಾನಕ್ಕೆ ನಾವು ಗೌರವ ಕೊಡ್ತಾ ಇದ್ದೀವಿ. ಇವತ್ತು ನನ್ನ ಮೇಲೆ, ನನಗೆ ಪ್ರಜಾಪ್ರಭುತ್ವದಲ್ಲಿ ಅತ್ಯಂತ ಉನ್ನತ ಸ್ಥಾನವನ್ನು ಪಡೆದಿರುವಂತಹ, ಸಾಂವಿಧಾನಿಕ ಹುದ್ದೆಯನ್ನು ಪಡೆದಿರುವಂತಹ ಗವರ್ನರ್ ಅವರು ನನಗೆ ಪ್ರಮಾಣ ವಚನ ಮಾಡಿಸಿದರು. ಅದಾದ ನಂತರ ನಮ್ಮ ಫ್ಲೋರಲ್ಲಿ, ನಮ್ಮ ವಿಧಾನಸೌಧದಲ್ಲಿ ಇವತ್ತೇನು ಚರ್ಚೆ ಮಾಡಲಾರ್ದೇನೆ ಗವರ್ನರ್ ಹತ್ರ ಓಡೋಗ್ಬಿಟ್ಟು ಅಲ್ಲಿಂದ ಒಂದು ಪ್ರಾಸಿಕ್ಯೂಷನ್ ಕೊಡಿಸ್ತಾರಲ್ಲ ಸ್ವಾಮಿ, ನಾವು ಸ್ವಾಗತ ಮಾಡ್ತೀವಿ. ನಾವು ನಂದೊಂದೇ ಅಲ್ಲ, ತಮ್ಮ ಪಕ್ಷದವರು ಕೊಟ್ಟಿದ್ದಾರೆ. ಇವತ್ತು ಅವ್ರ ಬಗ್ಗೆ ಕೂಡ ಚರ್ಚೆ ಆಗ್ಬೇಕಲ್ಲ. ಅವರು ಯಾತಕ್ಕಾಗಿ ನಿಮ್ಮ ಪಕ್ಷದಲ್ಲಿ ಇದ್ದಾರೆ ಸ್ವಾಮಿ, ಅವರು ಆಗ್ಬೇಕು. ಇವತ್ತು ನಾನು ಸಂವಿಧಾನದ ಹುದ್ದೆ ಅತ್ಯುನ್ನತ ಸ್ಥಾನದಲ್ಲಿರುವಂತಹ ಒಂದು ಹುದ್ದೆಯಲ್ಲಿರುವಂತಹ ಗವರ್ನರ್ ಅವರು ಇವತ್ತೇನು ಪ್ರಾಸಿಕ್ಯೂಷನ್ ಕಳಿಸಿದಾರಲ್ಲ, ಅದಕ್ಕೆ ನಾವು ತಲೆಬಾಗ್ತೀವಿ. ಇವತ್ತು ಹ್ಯಾಂಡ್ ಪಿಕ್ ಮಾಡಿದ್ದಾರೆ. ಅದರಲ್ಲಿ ತಮಗೆ ಯಾರಿಗೆ ಬೇಕೋ, ಯಾರಿಗೆ ಬಿಡಬಾರ್ದೋ, ಯಾರಿಗೆ ಬೇಕೋ ಅಂತೇಳಿ. ಮಾನ್ಯ ಕುಮಾರಸ್ವಾಮಿ ಅವ್ರದ್ದು ಯಾಕೆ ಕಳಿಸಲಿಲ್ಲ? 3 ವರ್ಷದಿಂದ ಪೆಂಡಿಂಗ್ ಇದೆ. ನಾನು ಕೇಳಬಹುದಲ್ಲ, ಪ್ರಜಾಪ್ರಭುತ್ವದಲ್ಲಿ ನನಗೆ ಹಕ್ಕಿದೆ ಅದನ್ನ. ಇವತ್ತು ನಿಮ್ಮ ಜೋಡಿ ಅವರೆಲ್ಲರೂ ಕೂಡ ಒಟ್ಟಾಗಿದ್ದಾರೆ, ತಾವೆಲ್ಲರೂ ಕೂಡ ಅಲಯನ್ಸ್ ಅಲ್ಲಿ ಇದ್ದೀರಿ ಅಂತ ಹೇಳಿ ತಾವು ತಿಳಿದು
ಇವತ್ತು ಹ್ಯಾಂಡ್ ಪಿಕ್ ಅದನ್ನ ಬಿಟ್ಟು ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಿ ಇವತ್ತು ನನಗೆ ಮಾತ್ರನೇ ತಾವು ಕಳಿಸ್ತೀರಲ್ಲ ಸ್ವಾಮಿ, ಇದು ನ್ಯಾಯನ? ಅವ್ರಿಗೊಂದು ನ್ಯಾಯ, ನನಗೊಂದು ನ್ಯಾಯನ? ಬರ್ಲಿ, ಚುನಾವಣೆಗಳಲ್ಲಿ ಇದನ್ನೇ ಇಟ್ಕೊಂಡು ಹೋಗ್ತೀವಿ ನಾವು. ಮುಗ್ಧ ಜನರನ್ನ, ದಲಿತರನ್ನ, ಅಲ್ಪಸಂಖ್ಯಾತರನ್ನ ವಿರೋಧಿಗಳಂತೇಳಿ ಹೇಳಲಿಕ್ಕೆ ನಾನು ಬಯಸ್ತೀನಿ. ಇವತ್ತು ನನಗೂ ಅವಕಾಶ ಕೊಡಬೇಕು. ನಮ್ಮ ಪಕ್ಷದ ವರಿಷ್ಠರಲ್ಲಿ ನಾನು ಕೇಳ್ಕೊಂತ ಇದ್ದೀನಿ. ನಮ್ಮ ಪಕ್ಷದ ವರಿಷ್ಠರಲ್ಲಿ ಎಲ್ಲರಿಗೂ ನಾನು ಮನವಿ ಮಾಡ್ಕೊಂತ ಇದ್ದೀನಿ. ತಾವು ಏನು ಈ ಸುಳ್ಳನ್ನು ವಾಲ್ಮೀಕಿ ಮಹರ್ಷಿಯ ಹಗರಣ ಅಂತೇಳಿ ಹೇಳ್ತಾ ಇದ್ದೀರಲ್ಲ, ಅದರಲ್ಲಿ ನನ್ನ ಪಾತ್ರ ಇಲ್ಲ 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 ಅನ್ನುವುದನ್ನು ನಾನು ಜಗಜ್ಜಾಹಿರಾಗಿ ಮಾಡಿದ್ದೀನಿ. ನನ್ನಿಂದ ಏನ್ ತಪ್ಪಾಗಿದೆ ಸ್ವಾಮಿ? ನಾನು ಕೇವಲ ಕಾಂಗ್ರೆಸ್ ಸರ್ಕಾರದ ಒಬ್ಬ ಮಂತ್ರಿ ಆಗಿದ್ದಕ್ಕೆ ನನಗೆ ಶಿಕ್ಷೆನಾ? ಪ್ರೂಫ್ ಎಲ್ಲಿದೆ? ನಾನು ಏನಾದ್ರು ಒಂದು ಸೈನ್ ಮಾಡಿದ್ದೀನ? ಒಂದು ಆದೇಶ ಕೊಟ್ಟಿದ್ದೀನ? ನನ್ನಿಂದ ಏನಾದ್ರೂ ₹1 ಆದ್ರೂ ನನ್ನಿಂದ ಬಂದಿದೆನಾ? ನನಗೆ ಹೋಗಿ ಬಂದಿದೆನಾ? ನನ್ನ ನೋಟ್ ಶೀಟ್ ಇದೆನಾ? ಯಾಕೆ ಸ್ವಾಮಿ ಇಷ್ಟು ದಲಿತರ ಮೇಲೆ ತಾವು? ಅದಕ್ಕೆ ನಾನು ಹೇಳೋದು, ತಾವು ಮನುವಾದಿಗಳು ಮನುಸ್ಮೃತಿಯಲ್ಲಿ ಇರುವಂತಹ ಒಂದು ಪುರಾಣ ಕಾಲದಲ್ಲಿರುವಂತಹ ಪದ್ಧತಿಯನ್ನ ತಾವು ತೆಗೆದುಕೊಂಡು ಬರಲಿಕ್ಕೆ ತಾವು ಹೋಗ್ತಾ ಇದ್ದೀರಲ್ಲ. ದೇಶದ ಜನತೆ ನೋಡ್ತಾ ಇದೆ. ಈಗಾಗಲೇ ಕೂಡ ಪೂರ್ಣ ಪ್ರಮಾಣದಲ್ಲಿ 100ಕ್ಕೆ 100ರಷ್ಟು ಹಣ ಕೂಡ ವಾಪಸ್ಸಾಗಿದೆ. ನಾನು ಕಳಿಸಿದ್ದಲ್ಲ, ಬ್ಯಾಂಕ್ ಅಲ್ಲಿ ಮಾಡ್ಕೊಂಡಿದ್ದಂತವ್ರು. ಹಂಗಾದ್ರೆ ನಿರ್ಮಲಾ ಸೀತಾರಾಮನ್ ಅವರು ಇವತ್ತಿನ ದೇಶದ ಮಂತ್ರಿಗಳು, ಫೈನಾನ್ಸ್ ಮಿನಿಸ್ಟರ್ ಅವರು ಯಾಕೆ ಮಾಡಿಕೊಡ್ದು? ಅವರು ಮೂಗಿನ ಅಡಿಯಲ್ಲಿರುವಂತ ಒಂದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅವರ ಅಡಿಯಲ್ಲಿ ಇರುವಂತದ್ದನ್ನೇ ಅವ್ರು ಮಾಡಬೇಕಲ್ಲ, ಅವ್ರು ರಾಜೀನಾಮೆ ಮಾಡಬೇಕಲ್ಲ. ನನ್ನಂದು ಯಾಕೆ ಸ್ವಾಮಿ? ನಾನು ದಲಿತ ಅಂತೇಳ? ನಾನು ಆದಿವಾಸಿ ಅಂತೇಳ? ಇದು ಒಳ್ಳೇದಾಗಲ್ಲ ತಮಗೆ. ಮುಂದಿನ ದಿನಗಳಲ್ಲಿ ನೋಡ್ತಾ ಇದ್ದಾರೆ, ದಲಿತರು ಮೊದಲಿದ್ದಂಗೆ ಇಲ್ಲ. ನಾನು ಕೇವಲ ಒಬ್ಬ ನಿರಪರಾಧಿನ ಒಂದು ಸುಳ್ಳನ್ನು ಹೇಳಿ 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 ನಿಜ ಮಾಡಿಕೊಟ್ಟಿರಲ್ಲ ಮನುವಾದಿಗಳು. ನಿಮಗೆ ನಾನು ತೋರಿಸ್ತೀನಿ. ಇದು ನನ್ನ ಸವಾಲ್. ನಾನು ಇವತ್ತು ಸಂವಿಧಾನಕ್ಕೆ ತಲೆಬಾಗಿ ಮಾನ್ಯ ನಮ್ಮ ಮುಖ್ಯಮಂತ್ರಿಯವರು ತಾವು ತಪ್ಪು ಮಾಡಲಿಲ್ಲ, ತಾವು ಮಾಡಿಕೊಡ್ದು ಅಂತ ಹೇಳಿದ್ರು. ಆದರೂ ಕೂಡ ನಮ್ಮ ವರಿಷ್ಠರಿಗೆ ಯಾವುದೇ ಕಾರಣಕ್ಕೂ ನನ್ನಿಂದ, ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಇವತ್ತು 100 ಹಾರ್ಸ್ ಪವರ್ ಅಲ್ಲಿ ಓಡ್ತಾ ಇದೆ. ನನ್ನಿಂದ ಮುಜುಗರ ಆಗಬಾರದು ಅನ್ನುವಂಥ ಕೇವಲ ಒಂದೇ ಒಂದು ಕಾರಣಕ್ಕೆ ಮಾನ್ಯ ಮುಖ್ಯಮಂತ್ರಿಯವರ ಅಭಿವೃದ್ಧಿ ಕುಂಠಿತ ಆಗಬಾರದು, ಜನಕ್ಕೆ ದಿಕ್ಕು ತಪ್ಪಿಸುವಂತಹ ಒಂದು ಕೆಲಸ ಮಾಡ್ತಿದ್ದಾರೆ. ನಮ್ಮ ವರಿಷ್ಠರು ಮಾನ್ಯ ಖರ್ಗೆಜಿಯವರು ಇದೇ ರಾಜ್ಯದವರು, ಅವರು ಕೂಡ ನಮ್ಮ ರಾಜ್ಯದಲ್ಲಿ ಒಂದು ಸುಳ್ಳನ್ನು ಬಿಚ್ಚಿಕೊಂಡು ಹೋಗ್ತಾ ಇದಾರಲ್ಲ, ಮತ್ತೆ ಅವ್ರಿಗೂ ಮುಜುಗರ ಆಗಬಾರ್ದು ಅನ್ನೋಂಥ ವಿಚಾರದಿಂದ ಇವತ್ತು ಈ ದೇಶದ ಅತ್ಯುನ್ನತ ಸ್ಥಾನವನ್ನು ಹೊಂದಿರುವಂತದ್ದು ಅವ್ರನ್ನೇ ಬಿಡ್ಲಿಲ್ಲ. ನನ್ನನ್ನು ಬಿಡ್ತಾರೆ ಸ್ವಾಮಿ ಈ ಮನುವಾದಿಗಳು? ಈ ದಲಿತರನ್ನ, ಶೋಷಿತ ವರ್ಗದವರನ್ನ, ಅಲ್ಪಸಂಖ್ಯಾತರನ್ನ ಬಿಡ್ತಾರಾ ನೀವು? ಇವತ್ತು
ಇವತ್ತು ನಾನು ಓಡಾಡ್ತೀನಿ. ಈ ರಾಜ್ಯದಲ್ಲಿ ನನಗಾಗಿರುವಂತ ಅನ್ಯಾಯವನ್ನು ಎತ್ತಿ ಹಿಡಿತೀನಿ. ನಾನು ನನ್ನ ಪರಿಶಿಷ್ಟ ಪಂಗಡದ ಸಮಾಜದವರು 15 ಸ್ಥಾನಗಳಲ್ಲಿ ಕೂಡ ನಾನು ಓಡಾಡ್ತೀನಿ. ನನಗೆ ಮಾಡಿರುವಂತ ಈ ಬಿಜೆಪಿ ದುಷ್ಟ ಶಕ್ತಿಗಳು, ಕೋಮುವಾದಿ ಪಕ್ಷದವರು ವಿನಾಕಾರಣ ಹಗರಣ ಇಲ್ಲದೇನೆ ಹಗರಣವನ್ನು ತಂದು ನನ್ನ ಮೇಲೆ ಕಟ್ಟಿ ತಾವು ನನ್ನ ತಲೆದಂಡನ್ನು ಮಾಡ್ತಿದ್ದೀರಲ್ಲ ಸ್ವಾಮಿ. ಶಂಭುಕ ಅನ್ಕೊಂಡಿದ್ದೀರಾ ನೀವು? ಪುರಾಣ ಕಾಲದ ಶಂಭುಕ ಅಲ್ಲ. ಲೋಕ ಕಲ್ಯಾಣಕ್ಕಾಗಿ ಮಾಡಿದಂತ ತಪಸ್ಸನ್ನ ಶಂಭುಕ ಮಾಡ್ತಾ ಇದ್ದ, ಅವನ ತಲೆದಂಡ ಆಯ್ತು. ಆದ್ರೆ ಇವತ್ತು ನಾನು ಶಂಭುಕ ಆಗ್ಲಿಕ್ಕೆ ನಾನು ತಯಾರಿಲ್ಲ ಸ್ವಾಮಿ. ನಾನು ಇಡೀ ದೇಶವನ್ನೇ ಈ ಹಿಂಬಾಗಲಿನಿಂದ ಬರ್ತಿರ್ತಾವ. ಈ ರಾಜ್ಯದಲ್ಲಿ ಪ್ರತಿ ಬಾರಿ ಸರ್ಕಾರ ಮಾಡದಂತ ಸಂದರ್ಭದಲ್ಲಿ ಕೂಡ ತಾವು ಹಿಂಬಾಗಿಲಿನಿಂದ ಬಂದಿರೋದು. ಈ ರಾಜ್ಯ ಯಾವತ್ತೂ ಕೂಡ ನಿಮಗೆ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಸರ್ಕಾರ ಕೊಡೋದಿಲ್ಲ. ನಮ್ಮ ರಾಜ್ಯ ಅಂತ ಬುದ್ಧಿವಂತರ ನಾಡಾಗಿದೆ ಇವತ್ತು. ಅಂತ ಒಂದು ಬುದ್ಧಿವಂತರ ನಾಡಲ್ಲಿ ಕೂಡ ಇರೋ ಪಕ್ಷದವ್ರನ್ನ ಬೇರೆ ಮಕ್ಕಳನ್ನ ಕರ್ಕೊಂಡು ಹೋಗಿ ತಾವು ಸಂಸಾರವನ್ನು ನಡೆಸುವಂತದ್ದು ತಾವು ಮಾಡ್ಕೊಂತ ಇದ್ರಿ. ಬೇರೆ ಪಕ್ಷದಿಂದ ಗೆದ್ದಂತವ್ರನ್ನ ತೆಗೆದುಕೊಂಡು ಹೋಗಿ ತಾವು ಸರ್ಕಾರವನ್ನು ರಚನೆ ಮಾಡಿ 40% ಲೂಟಿಯನ್ನು ತಾವು ಮಾಡಿದ್ದೀರಿ ಇವತ್ತು. ಇಂಥದನ್ನೆಲ್ಲ ಬೆಳಕು ಚೆಲ್ಲಬೇಕಂದ್ರೆ ನನಗೆ ಸದನದಲ್ಲಿ ಅವಕಾಶ ಮಾಡಿಕೊಡ್ಲಿಲ್ಲ ತಾವು. ಇವತ್ತು ಈ ಸದನದ ಮೂಲಕ, ಈ ಮಾಧ್ಯಮದ ಮೂಲಕ ನಾನು ಹೇಳ್ತಾ ಇದ್ದೀನಿ, ಮಾನ್ಯ ಮುಖ್ಯಮಂತ್ರಿಯವರು ಸಿಎಲ್ಪಿಯಿಂದ ಹಿಡಿದು ಪ್ರತಿ ಸಂದರ್ಭದಲ್ಲಿ ಡೆಲ್ಲಿಯಿಂದ ಹಿಡಿದು ಗಲ್ಲಿವರೆಗೂ ಕೂಡ ನಾಗೇಂದ್ರ ತಪ್ಪು ಮಾಡಲಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದ್ರು. ನಮ್ಮ ವರಿಷ್ಠ ಗಮನಕ್ಕೂ ತೆಗೆದುಕೊಂಡು ಬಂದ್ರು. ಆದರೆ ನನ್ನಿಂದ ನಮ್ಮ ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅನ್ನುವಂಥ ಕೇವಲ ಒಂದು ವಿಚಾರದಿಂದ ನಾನು ಇವತ್ತು ನನ್ನ ಸ್ವ ಇಚ್ಛೆಯಿಂದ ನನ್ನ ಸ್ವ ಇಚ್ಛೆಯಿಂದ ನನ್ನ ರಾಜೀನಾಮೆಯನ್ನು ನಾನು ನನ್ನ ಮುಖ್ಯಮಂತ್ರಿಯವರಿಗೆ ನಾನು ಕೊಡ್ತಾ ಇದ್ದೀನಿ. ನಾನು ಆದರೆ ನನಗೆ ವರಿಷ್ಠರಲ್ಲಿ ನನ್ನ ಇನ್ನೊಂದು ಮನವಿ ಇದೆ. ಇಲ್ಲೇ ವರಿಷ್ಠರಿದ್ದಾರೆ. ಇಲ್ಲಿ ಮುಖ್ಯಮಂತ್ರಿ ಹಾದಿ ಇಟ್ಕೊಂಡು ನನಗೆ ಆಗಿರುವಂತಹ ಅನ್ಯಾಯವನ್ನು ನಾನು ಮನವಿ ಮಾಡ್ತಾ ಇದ್ದೀನಿ ನಮ್ಮ ವರಿಷ್ಠರ ಜೊತೆಗೆ. ನಮ್ಮ ಖರ್ಗೆಜಿ ಸಾಹೇಬರಾಗಿರ್ಬೋದು, ರಾಹುಲ್ ಗಾಂಧೀಜಿ ಅವರಾಗಿರ್ಬೋದು, ಮಾನ್ಯ ನಮ್ಮ ಮಾಜಿ ಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ನಮ್ಮ ಮುಖ್ಯಮಂತ್ರಿ ಆಗಿರ್ಬೋದು, ಮತ್ತೆ ಎಂಟೈರ್ ನಮ್ಮ ಇರುವಂತ ಎಲ್ಲಾ ವರಿಷ್ಠರಿಗೆ, ಮುಖ್ಯವಾಗಿ ನಮ್ಮ ವೇಣುಗೋಪಾಲ್ ಸರ್ ಅವರಾಗಿರ್ಬೋದು, ಸುರ್ಜೇವಾಲಾ ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಆಗಿರುವಂತಹ ನಮ್ಮ ಸುರ್ಜೇವಾಲಾ ಸಾಹೇಬರಿಗಾಗಿರ್ಬೋದು, ಅವರಿಗೆಲ್ಲ ಕೂಡ ನಾನು ಕೈ ಜೋಡಿ ಮನವಿ ಮಾಡ್ಕೊತಾ ಇದ್ದೀನಿ. ನನಗೊಂದು ಅವಕಾಶ ಕೊಡಿ. ಇದು ನನ್ನ ಬ್ಲಾಕ್ ಮೇಲ್ ತಂತ್ರಗಾರಿಕೆ ಅಲ್ಲ. ನನಗೊಂದು ಅವಕಾಶ ಕೊಡಿ. ನನ್ನ ಮಂತ್ರಿ ಸ್ಥಾನಕ್ಕೆ ಅಲ್ಲ, ನನ್ನ ಶಾಸಕ ಸ್ಥಾನಕ್ಕೂ ನಾನು ತ್ಯಾಗ ಮಾಡ್ತೀನಿ. ಬನ್ನಿ ಅಖಾಡದಲ್ಲಿ ಹೋಗೋಣ ಅಂತ ಇದೇ ಮನುವಾದಿಗಳಿಗೆ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ, ಸವಾಲನ್ನು ಎತ್ತಾ ಇದ್ದೀನಿ. ಬನ್ನಿ ಜನತಾ ನ್ಯಾಯಾಲಯಕ್ಕೆ ಹೋಗೋಣ ಅಂತ. ನನ್ನ ಶಾಸಕ ಸ್ಥಾನಕ್ಕೂ ನಾನು ರಾಜೀನಾಮೆ ಮಾಡ್ತಾ ಇದ್ದೀನಿ ಇವತ್ತು. ಬನ್ನಿ ತಾವು ಸೋಕಾಲ್ ಲೀಡರ್ಸ್, ಬಳ್ಳಾರಿ ಲೀಡರ್ಸ್ ಇದ್ದೀರಲ್ಲ, ನೀವು ಪಕ್ಕದಲ್ಲಿ ನಿಂತು ಆರೋಪಿಗಳು ತಾವು. ಆರೋಪದಲ್ಲಿಲ್ಲ, ಆರೋಪಿಗಳೇ ತಾವು. ತಮ್ಮ ತಂದೆ ಸೈನನ್ನು ಕೂಡ ಫೋರ್ಜರಿ ಮಾಡಿದ್ದಂಥವರು. ಸದನದಲ್ಲಿ ಎಷ್ಟು ಜನದ ಮೇಲೆ ನಿಮ್ಮ ಮೇಲೆ 420 ಕೇಸ್ಗಳಿದ್ದಾವೆ. ನಮ್ಮ ಬಳ್ಳಾರಿ ಜಿಲ್ಲೆಯ ಸಲುವಾಗಿ ಇವತ್ತು ಸೋಕಾಲ್ ಲೀಡರ್ಸ್ ಆಗಿರುವಂತ ಇವತ್ತು ಬಿಜೆಪಿ ನಾಯಕರಿಗೆ ನಾನು ಸವಾಲನ್ನು ಎಸ್ತಾ ಇದ್ದೀನಿ. ಬನ್ನಿ ಸ್ವಾಮಿ, ಜನತಾ ನ್ಯಾಯಾಲಯಕ್ಕೆ ಹೋಗೋಣ. ಬನ್ನಿ, ನಾನು ಇವತ್ತು ರಾಜೀನಾಮೆ ಮಾಡಿ ಬರ್ತೀನಿ. ನಾನು ನಿನಗೆ ತಾಕತ್ತಿದ್ರೆ ನಮ್ಮ ಪಕ್ಷವನ್ನು ಎದುರಿಸ್ರಿ, ನೋಡ್ತೀವಿ ನಾವು. ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಎದುರಿಸ್ರಿ.
ಒಂದು ಸುಳ್ಳನ್ನು ಇಟ್ಕೊಂಡು ತಾವು ಪಾದಯಾತ್ರೆ ಮಾಡ್ಕೊಂಡು ಬರ್ತಾ ಇದ್ರಲ್ಲ ಸ್ವಾಮಿ. ನಮ್ಮ ಮುಗ್ಧ ಜನರು ಯಾರು ಕೂಡ ಮುಗ್ಧರಿಲ್ಲ ಇವಾಗ. ತಮ್ಮ ಗೊಡ್ಡು ಬೆದರಿಕೆಗೆ ಯಾರು ಬೆದರೋದಿಲ್ಲ. ಇವತ್ತೇನು ಇನ್ನೊಂದು ಕೇಸ್ ಮಾಡಬಹುದು ನನ್ನ ಮೇಲೆ, ಇಡಿ ಸಿಬಿಐ ಮತ್ತೆ ಬಿಡ್ಬೋದು ಅವರು. ಎದುರಲ್ಲ ಸ್ವಾಮಿ, ನನ್ನಂತ ನಾಗೇಂದ್ರಗಳು ಲಕ್ಷ ಜನ ಇದ್ದಾರೆ ನಮ್ಮ ಬಳ್ಳಾರಿಯಲ್ಲಿ. ಬನ್ನಿ ನೋಡೋಣ ಅಂತ. ನಾನು ರಾಜೀನಾಮೆ ಮಾಡ್ತೀನಿ, ಇವತ್ತು ಜನತಾ ನ್ಯಾಯಾಲಯಕ್ಕೆ ಇಡೋಣ ಅಂತ. ನನ್ನ ತಪ್ಪಾಗಿದ್ರೆ ನಾನು ಸೋಲ್ತೀನಿ. ಇವತ್ತು ನನ್ನ ನೇರ ಸವಾಲ್ ಆಗ್ತಾ ಇದ್ದೀನಿ ನಾನು. ಇವತ್ತೇನು ರೆಡ್ಡಿ ರಾಮುಲು ಅಂತೇಳಿ ಬಲಿಷ್ಠರು ಬಿಜೆಪಿಯಲ್ಲಿ ಕುತಂತ್ರಿಗಳಂತ ಹೇಳಿ ನೀವು ಹೇಳ್ತಾ ಇದ್ರಲ್ಲ, ತಮ್ಮ ಕುತಂತ್ರದಿಂದ ನನಗೆ ಏನ್ ಮಾಡಿದ್ರಿ ಅಂತೇಳಿ ನನಗೆ ನೋವಿದೆ. ನನಗೆ ಬನ್ನಿ ಸ್ವಾಮಿ, ನಾನು ರಾಜೀನಾಮೆ ಮಾಡ್ತೀನಿ. ರಾಮುಲು ಅಣ್ಣ ಬಾ ಅಣ್ಣ, ನೀನೇ ಬಾ. ನಾನು ಹಗರಣ ಮಾಡಿಬಿಟ್ಟಿದ್ದೀನಿ. 187 ಕೋಟಿ ಯಾರ್ಯಾರಿಗೋ ಕೊಟ್ಟಿದ್ದೀನಿ. ರಾಹುಲ್ ಗಾಂಧೀಜಿ ಅವರ ಮನೆಗೆ ಕಳಿಸಿದ್ದೀನಿ, ಇನ್ನೊಬ್ಬರು ಕಳಿಸಿದ್ದೀನಿ ಅಂತ ಹೇಳ್ತೀಯಲ್ಲಪ್ಪ. ಬಾ ನ್ಯಾಯಾಲಯಕ್ಕೆ ಹೋಗೋಣ, ಬಾಪ್ಪ ಜನತಾ ನ್ಯಾಯಾಲಯಕ್ಕೆ ಬಾ. ನೀನ್ ಸವಾಲನ್ನು ಸ್ವೀಕಾರ ಮಾಡ್ಬೇಕು. ನಾನು ನಮ್ಮ ವರಿಷ್ಠರಲ್ಲಿ ನಾನು ಮನವಿ ಮಾಡ್ಕೊಂತೀನಿ. ನಾನು ಒಂದು ಸುಳ್ಳನ್ನು ಹೇಳಿ ತಮ್ಮ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಬಳ್ಳಾರಿ ಜನರ ಮುಗ್ಧ ಜನರನ್ನ, ಬಳ್ಳಾರಿಯಲ್ಲಿ ಈಗಾಗಲೇ ಕೂಡ ತಾವು ರಿಜೆಕ್ಟ್ ಪೀಸ್ಗಳು, ಚಲಾವಣೆ ಇಲ್ಲದ ನಾಣ್ಯಗಳು ತಾವು ಅದನ್ನ ಮನದಲ್ಲಿ ಇಟ್ಕೊಂಡು ಇವತ್ತು ನನ್ನ ಮೇಲೆ ವಿನಾಕಾರಣ ಮಾಡ್ತಾ ಇದ್ದಾರೆ ಸ್ವಾಮಿ. ನನಗೊಂದು ನ್ಯಾಯ, ನಿಮಗೊಂದು ನ್ಯಾಯನಾ? ಒಂದು ಬಾರಿ ಅಲ್ಲ 2 ಬಾರಿ ಚೀಮಾರಿ ಹಾಕಿದ್ದಾರೆ ನಿಮಗೆ ಗೊತ್ತಾ? ಬನ್ನಿ ಸ್ವಾಮಿ, ತಾವು ಬನ್ನಿ. ಪಕ್ಕದಲ್ಲಿ ಯಾರ್ಯಾರಿಗೋ ನಿಂತು ಚೀಟಿಗಳು ಕೊಡೋದಲ್ಲ. ಇದನ್ನ ಹೇಳಿ ಅದನ್ನ ಹೇಳಿ ಇಲ್ಲ ಸಲ್ಲದನ್ನ ಹೇಳಿ ಅಂತೇಳಿ ಬನ್ನಿ. ನಾನು ಅಖಾಡ ಕೀಳಿಲಿಕ್ಕೆ ನಾನು ರೆಡಿ ಇದ್ದೀನಿ. ನಮ್ಮ ವರಿಷ್ಠರಲ್ಲಿ ನಾನು ಮನವಿ ಮಾಡ್ಕೊಂತ ಇದ್ದೀನಿ. ನಾನು ಈ ದೇಶದಲ್ಲಿ ಜನತಾ ನ್ಯಾಯಾಲಯಕ್ಕಿಂತ ಯಾವ ನ್ಯಾಯಾಲಯ ಕೂಡ ದೊಡ್ಡದಲ್ಲ. ನನಗೆ ಮುಕ್ತ ಕಂಠದಲ್ಲಿ ನಾನು ಹೇಳ್ತೀನಿ, ನ್ಯಾಯಾಲಯದಲ್ಲಿ ನನಗೆ ಜಯ ಸಿಗುತ್ತಂತೇಳಿ ಹೇಳ್ತಾ ಇದ್ದೀನಿ. ನಾನು ಈ ನ್ಯಾಯಸ್ಥಾನದ ಮೇಲೆ ನಂಬಿಕೆ ಇದೆ ನನಗೆ. ಈ ಕೇಸಲ್ಲಿ ನಾನು ಸಂಪೂರ್ಣವಾಗಿ ಆರೋಪ ಮುಕ್ತನಾಗಿ ಬರ್ತೀನಿ ಅಂತೇಳಿ ಬಹಳ ದೊಡ್ಡ ನಂಬಿಕೆ ಇದೆ ನನಗೆ. ಅದು ನಮ್ಮ ಪಕ್ಷದವರಿಗೂ ಗೊತ್ತಿದೆ ಸ್ವಾಮಿ. ಅದನ್ನು ಬಿಟ್ಟು ಇಲ್ಲ ಸಲ್ಲದ ಕಾರಣಗಳಿಂದ ತಾವು ಏನು ಇವತ್ತು ಈ ಇಂಥ ಕೆಲಸವನ್ನ ನೀಚ ಕೆಲಸಕ್ಕೆ ಮಾಡಕ್ ಹೊಂಟಿದ್ದೀರಲ್ಲ, ತಮಗೆ ಒಳ್ಳೇದಾಗಲ್ಲ ಅನ್ನುವಂಥ ವಿಚಾರವನ್ನು ನಾನು ತಿಳಿಸ್ಲಿಕ್ಕೆ ನಾನು ಈಗಾಗಲೇ ಕೂಡ ನನ್ನ ಸಮುದಾಯದಲ್ಲಿ ಪರಿಶಿಷ್ಟ ಪಂಗಡದ ವಾಲ್ಮೀಕಿ ಜನಾಂಗದಲ್ಲಿ ನನ್ನ ವಿಲನ್ ಮಾಡಕ್ ಹೊಂಟಿರ ಸ್ವಾಮಿ. ಆಗಲ್ಲ ಸ್ವಾಮಿ. ನಮ್ಮ ಸಮಾಜದವರು ಎಚ್ಚೆತ್ತುಕೊಂಡಿದ್ದಾರೆ. ಈ ದೇಶಕ್ಕೆ, ಈ ಪ್ರಪಂಚಕ್ಕೆ ರಾಮಾಯಣ ಬರುವಂತ ನಮ್ಮ ಸಮಾಜ ಸ್ವಾಮಿ. ರಾಮಾಯಣ ಬರೆದು ರಾಮ ಯಾರು ಅನ್ನಂತ ತೋರಿಸಿರುವಂತ ಸಮಾಜ. ಆ ಸಮಾಜ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತೇಳಿ ನೋಡಿದ್ದಾರೆ ಸ್ವಾಮಿ. ನಮ್ಮ ಸಮಾಜದಲ್ಲಿ ನಮ್ಮನ್ನ ತಾವು ಕುತಂತ್ರಗಳಿಂದ ಮುಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ, ಸಂವಿಧಾನ ಇರೋವರೆಗೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ನಾನು. ಅದರ ಜೊತೆಗೆ ಇವತ್ತು ನಾನು ಕೆಲವ್ರನ್ನ ಈ ಸಂದರ್ಭದಲ್ಲಿ ನೆನೆಸಲೇಬೇಕಾಗುತ್ತೆ. ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಇಡೀ ಸದನದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ನಾನು ತಪ್ಪಿತಸ್ಥ ಅಲ್ಲ ಅನ್ನುವಂಥದ್ದನ್ನ ಬಹಳಷ್ಟು ಪ್ರಮಾಣದಲ್ಲಿ ಕೂಡ ಅವರು ಹೇಳಿಕೆಯನ್ನು ಹೇಳ್ಕೊಂಡು ಬಂದರು. ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ನಮ್ಮ ವರಿಷ್ಠರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ನಮ್ಮ ವೇಣುಗೋಪಾಲ್ ಸಾಹೇಬರು, ರಾಹುಲ್ ಗಾಂಧೀಜಿ ಅವರು, ಸುರ್ಜೇವಾಲಾ ಅವರು ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಹರಿಪ್ರಸಾದ್ ಸಾಹೇಬರು, ನಮ್ಮ ನಾಸೀರ್ ಅಣ್ಣವರು, ನಮ್ಮ ಜಮೀರ್ ಅಣ್ಣವರು, ನಮ್ಮ ಜಿಸಿ ಚಂದ್ರಶೇಖರ್ ಸಾಹೇಬರು ಎಲ್ಲರೂ ಕೂಡ ಮುಕ್ತವಾಗಿ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದವರು. ಮುಖ್ಯವಾಗಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಬರಲಿಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಕೂಡ ನನಗೆ ಹಲವಾರು ಸಂದರ್ಭದಲ್ಲಿ ಸದನದಲ್ಲಿ ಹೇಳಲಿಕ್ಕೆ ಅಥವಾ ಬೆಳಕು ಚೆಲ್ಲಲಿಕ್ಕೆ ಪ್ರಯತ್ನ ಮಾಡಿದ್ರು. ಎಲ್ಲರೂ ಇಲ್ಲಿರುವಂತಹ ನಮ್ಮ ರಿಜ್ವಾನ್ ಅರ್ಷದ್ ಆಗಿರ್ಬೋದು, ನಮ್ಮ ಅಜಯ್ ಸಿಂಗ್ ಅವರಾಗಿರ್ಬೋದು, ಎಲ್ಲರೂ ಕೂಡ ನಮ್ಮ ಸದನದಲ್ಲಿ
ಮಾತಾಡಬೇಕಂತೇಳಿ ಪ್ರಯತ್ನ ಮಾಡಿದ್ರು. ಸಂತೋಷ್ ಲಾಡ್ ಅವರು, ಕೃಷ್ಣ ಬೈರೇಗೌಡ ಅವರು, ನಮ್ಮ ಜಿ ಪರಮೇಶ್ವರ್ ಅವರು, ಉಪಮುಖ್ಯಮಂತ್ರಿಯಾದ ಪರಮೇಶ್ವರ್ ಸಾಹೇಬರು, ಯುಟಿ ಖಾದರ್ ಸಾಹೇಬರು, ಅನೇಕರು ನನಗೆ ಬೆಂಬಲವನ್ನು ಕೊಟ್ಟಿದ್ದಾರೆ, ನೈತಿಕ ಬೆಂಬಲವನ್ನು ಕೊಟ್ಟಿದ್ದಾರೆ. ನಮ್ಮ ಮುಖ್ಯವಾಗಿ ನಮ್ಮ ಶಾಸಕರು, ನಮ್ಮ ಬಳ್ಳಾರಿ ಜಿಲ್ಲೆ ಶಾಸಕರು, ಸಂಸದರು, ಇವತ್ತಿಲ್ಲೇ ನಮ್ಮ ಭರತ್ ರೆಡ್ಡಿ ಅವರಿದ್ದಾರೆ, ಗಣೇಶ್ ಅವರಿದ್ದಾರೆ, ನಾಗರಾಜ್ ಅವರಿದ್ದಾರೆ, ಅವರೆಲ್ಲರೂ ಕೂಡ ನಮ್ಮ ಒಟ್ಟಿಗೆ ಇದೀವಿ. ತುಕಾರಾಮ್ ಅವರಿದ್ದಾರೆ, ಎಂಪಿ ಅವರು, ಅನ್ನಪೂರ್ಣ ಅವರಿದ್ದಾರೆ, ಅವರೆಲ್ಲರೂ ಕೂಡ ಒಟ್ಟಿಗೆ ನಾವಿದೀವಿ ನಿಮ್ ಜೊತೆಗೆ, ತಮಗೇನು ಆಗಲ್ಲ ಅನ್ನುವಂಥದ್ದನ್ನ ನನಗೆ ಧೈರ್ಯ ತುಂಬುತ್ತಾ ಇದ್ರು. ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ಯಾರು ನಮ್ಮ ಪಕ್ಷ ಮುಜುಗರಕ್ಕೆ ಒಳಗಾಗಬಾರದು ಅನ್ನುವಂಥ ವಿಚಾರದಿಂದ ನನ್ನ ಸ್ವ ಇಚ್ಛೆಯಿಂದ ನನ್ನ ರಾಜೀನಾಮೆಯನ್ನ ಇವತ್ತು ನಾನು ಮುಖ್ಯಮಂತ್ರಿಯವರಿಗೆ ಕೊಡ್ತಾ ಇದ್ದೀನಿ. ಅದಾದ ನಂತರ ಅಖಾಡದಲ್ಲಿ ಏನಾಗುತ್ತೋ ತಮಗೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ.